ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನಾನು ಸಿರಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ನಿನ್ನೆ ವ್ಲಾಗ್ಗೆ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ದೋಸೆ ಚಟ್ನಿ ಮಾಡ್ಕೊಂಡಿದ್ನಲ್ಲ, ಮಧ್ಯಾಹ್ನ ಬಿಸಿ ಬಿಸಿ ರೊಟ್ಟಿ ಹಾಗೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹೀರೆಕಾಯಿನ ಇಲ್ಲೆಲ್ಲ ಸಿಪ್ಪೆನ ತೆಕ್ಕೊಳ್ತಿದ್ದೀನಿ. ಬೇಸಿಗೆ ರಜೆ ಇದ್ದಾಗಲೆಲ್ಲ ಬೆಳಗ್ಗೆನೇ ರೊಟ್ಟಿ ಮಾಡ್ಕೊಂಡು ಬಿಡ್ತಿದ್ದೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮಗನಿಗೆ ಟಿಫನ್ ಅದು ಮಾಡೋದ್ರಿಂದ ಟಿಫನ್ನೇ ಸರಿ ಮಾಡಿಬಿಡ್ತೀನಿ. ಮಧ್ಯಾಹ್ನ ರೊಟ್ಟಿ ಮಾಡಿದರೆ ಆಯಿತು ಬಿಸಿದು, ಅವನು ಬಂದಮೇಲೆ ಅವನು ಸಹ ತಿಂತಾನೆ ಅಂತ ಮಧ್ಯಾಹ್ನನೇ ಮಾಡ್ಕೊಂಡು ಬಿಡ್ತೀನಿ. ಒಂದಿಷ್ಟು ಜನ ಕಮೆಂಟ್ ಮಾಡಿದರು, ನಿಮ್ಮ ಚಾಪಿಂಗ್ ಬೋರ್ಡ್ ಯಾವುದು, ಎಲ್ಲಿ ತೊಗೊಂಡಿದ್ದೀರಾ ಅಂತ. ಇದು ವುಡನ್ ಚಾಪಿಂಗ್ ಬೋರ್ಡು. ನಾನು ಎಲ್ಲೂ ತೊಗೊಂಡಿಲ್ಲ. ಇದು ಅಂದರೆ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು, ನಾನು ಎಲ್ಲೂ ಪರ್ಚೇಸ್ ಮಾಡಿಲ್ಲ. ಹೀರೆಕಾಯಿನ ನಾವು ಎರಡು ರೀತಿಯಲ್ಲಿ ಮಾಡ್ತೀವಿ. ಒಂದು ತುಂಬ್ಗಾಯಿ ಅಂತ ಮಾಡ್ತೀವಿ, ಒಂದು ಓಳ್ಗಾಯಿ ಅಂತ ಮಾಡ್ತೀವಿ. ಇವತ್ತು ಮಾಡ್ತಿರೋದು ಓಳ್ಗಾಯಿ. ತುಂಬ್ಗಾಯಿ ಅಂತಂದರೆ ಶೇಂಗಾ ಎಲ್ಲ ಹುರ್ಕೊಂಡು ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಳ್ಳೋದು. ಇದು ಜಸ್ಟ್ ಹೆಚ್ಕೊಂಡು ಫ್ರೈ ಮಾಡ್ಕೊಳ್ಳೋದಷ್ಟೇ. ಇವತ್ತು ಓಳ್ಗಾಯಿನ ಮಾಡ್ತಿರೋದು. ತುಂಬ್ಗಾಯಿ ಏನಾದರೂ ಮಾಡಿದರೆ ನಾವು ಅವತ್ತು ಬೇಳೆ ಸಾರೇ ಮಾಡೋದಿಲ್ಲ, ಅನ್ನಕ್ಕೆಲ್ಲ ಅದನ್ನೇ ಹಚ್ಕೊಂಡು ತಿಂದುಬಿಡ್ತೀವಿ. ಅಷ್ಟು ರುಚಿಯಾಗಿರುತ್ತೆ ಅದು. ಯಾರೆಲ್ಲ ಹಾಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮನೇಲಿ ಎಲ್ಲರಿಗೂ ಡೈಲಿ ರೊಟ್ಟಿನೇ ಬೇಕು. ಹಾಗಾಗಿ ನಾವು ಡೈಲಿ ಒಂದು ಸಾರಿ ಆದರೂ ಮಾಡೇ ಮಾಡ್ತೀವಿ. ನನಗೇನು ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಎಲ್ಲರಿಗೂ ಇಷ್ಟ ಅಲ್ವಾ, ಹಾಗಾಗಿ ಮಾಡೋದು. ನನಗೆ ತುಂಬ ಇಷ್ಟ ಅಂತಂದರೆ ದೋಸೆ, ಇಡ್ಲಿ ಆ ಥರ ತುಂಬ ಇಷ್ಟ ಆಗುತ್ತೆ. ರೊಟ್ಟಿ ತಿಂತೀನಿ, ಆದರೆ ಇಷ್ಟಪಟ್ಟು ತಿನ್ನಲ್ಲ. ಹಾಗೆ ಸುಮ್ಮನೆ ತಿನ್ನಬೇಕು ಅಂತ ತಿಂತೀನಿ ಅಷ್ಟೇ. ಯಾರಿಗೆಲ್ಲ ಇಷ್ಟ ಇಲ್ಲದೇನೂ ನೀವು ಅಡುಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಅಲ್ವಾ, ನಾವು ಮದುವೆಗೆ ಮುಂಚೆ ನಮ್ಮ ಅಮ್ಮನ ಮನೇಲಿದ್ದಾಗ ನಂಗೆ ಅದು ಇಷ್ಟ ಇದು ಇಷ್ಟ ಅಂತ ಅಂದ್ಕೊಂಡು ಹೇಳಿಸ್ಕೊಂಡು ಮಾಡಿಸ್ಕೊಂಡು ಉಣ್ತಾ ಇರ್ತೀವಿ. ಆದರೆ ನಮ್ಮ ಗಂಡನ ಮನೇಲಿ ಬಂದಮೇಲೆ ನಮ್ಗೆ ಜವಾಬ್ದಾರಿ ಇರುತ್ತೆ. ಯಾರಿಗೆ ಏನು ಬೇಕೋ ಅದನ್ನೇ ಮಾಡಿ ಹಾಕಬೇಕಾಗತ್ತೆ. ನಮ್ಮ ಇಷ್ಟ ಅಷ್ಟು ಅಂದರೆ ನಾವು ಮಾಡ್ಕೊಂಡು ತಿನ್ಬೋದು, ಹಾಗೇನಿಲ್ಲ. ಮತ್ತು ಎರಡೆರಡು ಎಲ್ಲಿ ಮಾಡೋದು ಅಂತ ಒಂದೇ ಮಾಡಿ ಅದನ್ನೇ ತಿಂದುಬಿಡ್ತೀವಿ ನಾವು ಸಹ. ಯಾರಿಗೆ ಇದು ಕರೆಕ್ಟ್ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿ. ಪಲ್ಯನೇ ಒಗ್ಗರಣೆ ಹಾಕ್ಕೊಂಡು ಜಸ್ಟ್ ಉಪ್ಪು, ಖಾರ, ಅರಿಶಿನ ಮತ್ತು ಮಸಾಲೆ ಖಾರ ಇದನ್ನೆಲ್ಲ ಹಾಕ್ಕೊಂಡು ನೀರೇನು ಹಾಕೋದು ಬೇಕಾಗಲ್ಲ, ಯಾಕಂದರೆ ಹೀರೆಕಾಯಿನೇ ನೀರು ಬಿಟ್ಬಿಡುತ್ತೆ ಅಷ್ಟೇ. ಒಂದು 10 ಮಿನಿಟ್ಸ್ ಇಟ್ಟರೆ ಸಾಕು, ಹೀರೆಕಾಯಿ ಪಲ್ಯ ಆಗೋಗ್ಬಿಡುತ್ತೆ. ಕುಕ್ಕರಲ್ಲಿ ಪಲ್ಯ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ. ಕೆಲವರು ಪಾತ್ರೆಯಲ್ಲಿ ಮಾಡ್ತಾರೆ. ಪಾತ್ರೆಯಲ್ಲಿ ಮಾಡಿದರೆ ಸ್ವಲ್ಪ 5 ನಿಮಿಷ ಹೆಚ್ಚಿಗೆ ತೊಗೊಳುತ್ತೆ ಅಷ್ಟೇ. ಹಾಗಾಗಿ ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡ್ತೀನಿ. ಇವಾಗ ಜೋಳದ ರೊಟ್ಟಿ ಮಾಡೋಕ್ಕೆ ಜಿಗಿ ಹಾಕ್ಕೊಳ್ತಿದ್ದೀನಿ. ನಾನು ರೊಟ್ಟಿನ ಲಟ್ಸೇ ಮಾಡ್ತೀನಿ. ಮೊದಲೆಲ್ಲ ಬಡಿದು ಮಾಡ್ತಿದ್ದೆ, ಬಟ್ ನಾವು ಮನೆ ಶಿಫ್ಟ್ ಮಾಡಿದಾಗ್ಲಿಂದ, ಅಂದರೆ ಬೆಂಗಳೂರಿಗೆ ಬಂದಾಗಲಿಂದ ಇಲ್ಲಿ ಓನರೆಲ್ಲ ತುಂಬ ಸೌಂಡ್ ಆಗುತ್ತೆ ಬಡಿಯೋದು ಅಂತ ಹಂಗೆಲ್ಲ ಕಂಪ್ಲೇಂಟ್ ಮಾಡ್ತಿದ್ರು ಮೊದಲೆಲ್ಲ. ಹಾಗಾಗಿ ಅವಾಗ ನಾನು ಲಟ್ಸೋದು ಕಲ್ತ್ಕೊಂಡೆ. ಆವಾಗಲಿಂದ ಲಟ್ಸೋದೇ ರೂಢಿಯಾಗಿಬಿಟ್ಟಿದೆ. ಇವಾಗ ಬಡಿಯೋದನ್ನೇ ಮರ್ತೋಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ. ಲಟ್ಸೋ ರೊಟ್ಟಿಗಿಂತ ಬಡಿದು ಮಾಡೋ ರೊಟ್ಟಿನ ಜಾಸ್ತಿ ರುಚಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ನನಗೇನು ಆ ಥರ ಡಿಫ್ರೆನ್ಸ್ ಅನಿಸಿಲ್ಲ. ನಿಮ್ಗೆ ಯಾರಿಗಾದರೂ ಅನಿಸಿದರೆ ಹೇಳಿ, ಕಮೆಂಟ್ ಮಾಡಿ. ರೊಟ್ಟಿ ಚೆನ್ನಾಗಿ ಮೆತ್ತಗಾಗಬೇಕಂತಂದರೆ ನಾವು ಜಾಸ್ತಿ ನಾದ್ಕೊಳ್ಬೇಕು ಚೆನ್ನಾಗಿ. ಹಾಗೆ ಹಿಟ್ಟನ್ನು ಮೆತ್ತಗೆ ಮಾಡ್ಕೊಳ್ಬೇಕು. ಗಟ್ಟಿಯಾಗಿತ್ತಂದರೆ ರೊಟ್ಟಿ ಗಟ್ಟಿಯಾಗೇ ಬರುತ್ತೆ. ಅದೇ ಹಿಟ್ಟನ್ನ ನಾವು ಚೆನ್ನಾಗಿ ನಾದ್ಕೊಂಡು ಮೆತ್ತಗೆ ಮಾಡಿಕೊಂಡ್ರೆ ರೊಟ್ಟಿನೂ ಸಹ ಅಷ್ಟೇ ಮೆತ್ತಗಾಗುತ್ತೆ. ನಾನು ಸ್ಟಾರ್ಟಿಂಗಲ್ಲೆಲ್ಲ ಮಾಡುವಾಗ ಗಟ್ಟಿಯಾಗಿ ನಾದ್ಕೊಂಡು ಬಿಡ್ತಿದ್ದೆ. ರೊಟ್ಟಿನೂ ಅಷ್ಟೇ ತುಂಬ ಗಟ್ಟಿ, ಅಂದರೆ ಬಿರುಸಾಗಿ ಬಂದುಬಿಡ್ತಿತ್ತು, ಅಷ್ಟೇನು ಸಾಫ್ಟ್ ಆಗ್ತಿರಲಿಲ್ಲ. ಆಮೇಲೆ ನಮ್ಮ ಅಕ್ಕ ನನಗೆ ಈ ಟ್ರಿಕ್ ಹೇಳ್ಕೊಟ್ರು. ಮೆತ್ತಗೆ ನಾದ್ಕೊಳ್ಬೇಕು ಅಂದಾಗ ರೊಟ್ಟಿ ಚೆನ್ನಾಗಿ ಮೆತ್ತಗಾಗುತ್ತೆ ಅಂತ. ಆವತ್ತಿಂದ ನಾನು ಹಾಗೆ ಮಾಡ್ಸಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ಅಂದರೆ ಸ್ವಲ್ಪ ತಾದ್ಮೇಲೆನೂ ನಾವು ಈಗ ಮಧ್ಯಾಹ್ನ ಮಾಡಿದ್ವಿ ಅಂದರೆ ರಾತ್ರಿಗೂ ಸಹ ಅಷ್ಟೇ ಮೆತ್ತಗಿರುತ್ತೆ, ಬಿರುಸೇನು ಆಗಿರೋಂಗಿಲ್ಲ. ನೋಡಿ, ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಮತ್ತು ರೊಟ್ಟಿ ಉಬ್ಬಬೇಕಂತಂದರೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತೊಗೊಂಡು ದಂಡಿ ಮಾತ್ರ ಲಟ್ಟಿಸ್ಕೊತಾ ಹೋಗಬೇಕು. ಅಂದರೆ ಮಧ್ಯ ಲಟ್ಟಿಸ್ಬಾರ್ದು, ಮಧ್ಯ ಸ್ವಲ್ಪ ದಪ್ಪ ಹಾಗೆ ಉಳಿಸ್ಕೋಬೇಕು. ದಂಡಿ ಮಾತ್ರ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ. ನಾನು ಮೊದಲೆಲ್ಲ ತುಂಬ ತೆಳ್ಳಗೆ ಮಾಡ್ತಿದ್ದೆ ರೊಟ್ಟಿನ, ನನಗೆ ಉಬ್ಸೋಕ್ಕೆ ಬರ್ತಿರಲಿಲ್ಲ.
ಅಂದರೆ ಆಮೇಲೆ ಮತ್ತೆ ಹೇಳಿಕೊಟ್ರು ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೋ, ದಂಡಿ ಮಾತ್ರ ಲಟ್ಟಿಸ್ಕೊ ಅಂದಾಗ ಬರುತ್ತೆ ಅಂತ. ಆದರೂ ಒಂದೊಂದು ಸಾರಿ ಬರೋಂಗಿಲ್ಲ, ಟ್ರೈ ಮಾಡ್ತಿರ್ತೀನಿ. ಬಟ್ ಒಮ್ಮೊಮ್ಮೆ ಚೆನ್ನಾಗಿ ಬಂದುಬಿಟ್ಟಿರುತ್ತೆ. ಹಾಗೆ ಒಂದೊಂದು ಸಾರಿ ಬರುತ್ತೆ, ಒಂದೊಂದು ಸರ್ತಿ ಬರೋಲ್ಲ. ಹಾಗೆ ಅಲ್ವಾ, ನಾವು ಟ್ರೈ ಮಾಡ್ಕೊತ ಹೋದಂಗೆಲ್ಲ ಎಲ್ಲ ಬರುತ್ತೆ. ಯಾರೂ ಕಲ್ತು ಬಂದಿರೋಂಗಿಲ್ಲ. ನಾವು ಮಾಡ್ಕೊತ ಹೋದಂಗೆಲ್ಲ ಅದು ತಾನಾಗೇ ಬಂದುಬಿಡುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಮಧ್ಯಾಹ್ನದ ರೂಟೀನ್ ಶೇರ್ ಮಾಡ್ಕೊಂಡಿದ್ದೆ. ಮತ್ತು ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಮತ್ತು ಲೈಕ್ ಮತ್ತು ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು.